ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಡ್ಡ ಮತದಾನ. ಇದೇ ಅಡ್ಡ ಮತದಾನ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ಮಧ್ಯೆ ಒಳಗೊಳಗೆ ಕದನಕ್ಕೆ ದಾರಿ ಮಾಡಿಕೊಟ್ಟಿದೆ. ನಾನವನಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಜೆಡಿಎಸ್ ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ರೆ ಬಿಜೆಪಿಯವರು ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ಸಮಿತಿ ರಚಿಸಿಕೊಂಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡೇಟು, ದೋಸ್ತಿಗಳಿಗೆ ಭಾರಿ ಪೆಟ್ಟು. ಅಡ್ಡಗೆರೆ ದಾಟಿದವರು ಯಾರೋ, ದೋಸ್ತಿಗಳ ಮಧ್ಯೆಯೇ ತಕರಾರು. ಪಕ್ಷನಿಷ್ಠೆ ಪರೀಕ್ಷೆಗಿಳಿದ ದಳಪತಿಗೆ ಶಾಕ್, ಶಿಸ್ತಿನ ಪಕ್ಷ ಬಿಜೆಪಿಯ ಶೇಕ್. ಪರಿಷತ್ ಚುನಾವಣೆಯಲ್ಲಿ ಬಿದ್ದ ಅಡ್ಡೇಟು ದಳ ಕಮಲಕೋಟೆಯನ್ನ ಅಡ್ಡಡ್ಡ ಮಲಗಿಸಿದೆ. ಅಭ್ಯರ್ಥಿ ಹಾಕಿ ಸೋಲುಂಡ ಜೆಡಿಎಸ್ಗೆ ಕೋಲು ಕೊಟ್ಟು ಹೊಡೆಸಿಕೊಂಡಂತಾಗಿದೆ. ಶಿಸ್ತಿನ ಪಕ್ಷ ಬಿಜೆಪಿಯಿಂದಲೂ ಅಡ್ಡ ಮತದಾನವಾಗಿರೋದು ಕಮಲ ಪಡೆಯಲ್ಲಿ ಕಂಪನ ಉಂಟು ಮಾಡಿದೆ. ಅಡ್ಡಗೆರೆ ದಾಟಿರೋದು 11 ಶಾಸಕರು ಅನ್ನೋದು ಪಕ್ಕ. ಆದರೆ ಬಿಜೆಪಿಯವರೆಷ್ಟು ಜೆಡಿಎಸ್ನವರೆಷ್ಟು ಎಂಬ ವಿಚಾರವಾಗಿ ದೋಸ್ತಿಗಳ ಮಧ್ಯೆಯೇ ಜಿಜ್ಞಾಸೆ ಉಂಟಾಗಿದೆ. ಇದೇ ಅಡ್ಡ ಮತದಾನ ಅದೆಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆಯೇ ಕೆಲ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರಂತೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುವನ್ನ ಇಳಿಸಿದ ವಿಚಾರವಾಗಿಯೂ ಈಗ ಪ್ರಶ್ನೆ ಎದ್ದಿದ್ದು ದೋಸ್ತಿ ನಾಯಕರ ಮಧ್ಯೆಯೇ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬಹುದು ಅಂತಕ್ಕಂಥದನ್ನ ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದೆ. ಕರೆಕ್ಟ್. ಜೆಡಿಎಸ್ ಅಭ್ಯರ್ಥಿ ಹಾಕ್ಲೇ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲರೂ ಇನಾನಿಮಸ್ ಆಗಿ ಗೆದ್ದಿರೋರು. ಮತ್ತು ಜೆಡಿಎಸ್ ಅವರೇನೋ ಅವರ ಒಂದು ಸ್ಟ್ರಾಟಜಿ ಮಾಡಿ ಅವ್ರ ಪರೀಕ್ಷೆ ಮಾಡ್ಕೊಳಕೇನೋ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ ಪಾಪ. ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಇರೋದು ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅವರೇನು ಒತ್ತಾಯಪೂರ್ವಕವಾಗಿ ಅವರೇನು ಹಾಕಿಲ್ಲ. ಈ ಎರಡೂ ಪಕ್ಷಗಳು ಕೂತು ತೀರ್ಮಾನ ಮಾಡಿ ಆಗಿರುವಂಥದ್ದು. ಹೀಗೆ ಅಭ್ಯರ್ಥಿ ಹಾಕುವ ವಿಚಾರವಾಗಿ ದೋಸ್ತಿಗಳ ಮಧ್ಯೆ ಭಿನ್ನರಾಗ ಎದ್ದಿದೆ. ಇಷ್ಟೇ ಅಲ್ಲ, 11 ಅಡ್ಡ ಮತದಾನವಾಗಿದೆ. ಆದರೆ ಜೆಡಿಎಸ್ ನಮ್ಮವರು 4 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತಿದ್ರೆ ಬಿಜೆಪಿ 7 ಜೆಡಿಎಸ್ ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಿದೆ. ಇದ್ದ 3ರಲ್ಲಿ ಕದ್ದಿದ್ಯಾರೋ ಎಂಬಂತೆ ಕ್ರಾಸ್ ವೋಟ್ ಬಗ್ಗೆಯೂ ದೋಸ್ತಿಗಳು ಒಂದೊಂದು ಲೆಕ್ಕ ಹೇಳ್ತಿದ್ದಾರೆ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಚರ್ಚೆಯಾಗಿದೆ. ಮತದಾನ ಆದಂತ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. ಬಿಜೆಪಿ ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂತದ್ದು. ನಮ್ಮ ಪ್ರಕಾರ 3 ಅಥವಾ 4 ಒಂದು ಇನ್ವ್ಯಾಲಿಡ್ ಆಗಿದೆ. ಈ ಮತಗಳು ಯಾರ್ದು ಹಾಕಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಆದ್ಮೇಲೆ ನಾವು ಕೇಂದ್ರದ ನಾಯಕರ ಜೊತೆನೂ ಮಾತಾಡ್ತೀರಿ. ಅಡ್ಡ ಮತದಾನವನ್ನ ಗಂಭೀರವಾಗಿ ಪರಿಗಣಿಸಿದ ಹೈಕಮಾಂಡ್ ಕ್ರಾಸ್ ವೋಟ್ ಮಾಡಿದವರ ಪತ್ತೆ ಕಾರ್ಯ ಶುರು ಮಾಡಿರುವ ದೋಸ್ತಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ ಗಂಭೀರವಾಗಿ ಪರಿಗಣಿಸಿದ್ದು ರಾಜ್ಯ ಬಿಜೆಪಿ ನಾಯಕರಿಗೆ ಜೂನ್ 23ರಂದು ದೆಹಲಿಗೆ ಬರುವಂತೆ ಬುಲಾವ್ ನೀಡಿದೆ. ಅಡ್ಡ ಮತದಾನ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ನಾಯಕರು ತೊಡೆ ತಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ದ್ರೋಹ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ತಾಯಿಗೆ ದ್ರೋಹ ಬಗ್ದವ್ರನ್ನ ಬಲಿ ಯಾಕೆ ಹಾಕ್ತೀರಿ? ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಏನು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೇವೆ. ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೆ. ನಾನು ಯಾವ್ಯಾವ ಟೈಮ್ಗೆ ಏನು ತೀರ್ಮಾನ ಮಾಡಬೇಕು ಇವುಗಳ ವಿಷಯದಲ್ಲಿ ತಗೋತೀನಿ. ಯಾರು ಅನ್ನೋದು ಗೊತ್ತಿದೆ ಅಂತಿರೋ ದೋಸ್ತಿಗಳು ಅಡ್ಡ ಮತದಾನ ಮಾಡಿದವರ ಸರ್ಚಿಂಗ್ ಶುರು ಮಾಡಿದ್ದಾರೆ. ಈ ನಡುವೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅಡ್ಡ ಮತದಾನ ಮಾಡಿದ್ದಾರೆಂಬ ಚರ್ಚೆ ಭುಗಿಲೆದ್ದಿತ್ತು. ಶಾಸಕರನ್ನ ಭೇಟಿಯಾದ ಅಶೋಕ್, ವಿಜಯೇಂದ್ರ ಮಾತುಕತೆ ನಡೆಸಿದ್ರು. ಕಾಂಗ್ರೆಸ್ನವರೇ ಭೈರತಿ ಬಸವರಾಜ್ ಹೆಸರನ್ನ ತೇಲಿ ಬಿಟ್ಟಿದ್ದಾರೆ ಅಂತ ವಿಜಯೇಂದ್ರ ಬಾಂಬ್ ಸಿಡಿಸಿದ್ರು. ನಾನು ಕ್ರಾಸ್ ವೋಟ್ ಮಾಡಿಲ್ಲ ಅಂತ ಭೈರತಿ ಹೇಳಿದ್ರು. ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮತ್ತು ಗೌರವವನ್ನು ಕೊಟ್ಟಿದ್ದಾರೆ. ನಾನು ಪಕ್ಷ ಏನು ನನಗೆ ಆದೇಶ ಕೊಟ್ಟಿತ್ತು, ನಾನು ಯಾರ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಅಂತ ಕೊಟ್ಟಿದ್ದು ಆ ಮತವನ್ನು ಪ್ರಾಮಾಣಿಕವಾಗಿ ಅವ್ರಿಗೆ ಹಾಕಿದ್ದೆ ನನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮಗಳಲ್ಲಿ ಭೈರತಿ ಬಸವರಾಜಣ್ಣ ಹೆಸರು ಸೇರಿದಂತೆ ಕೆಲವು ಹೆಸರುಗಳು ತೇಲ್ಬಿಡುವಂತ ಕೆಲಸ ನಡೀತಾ ಇದೆ. ದೋಸ್ತಿಗಳಲ್ಲಾಗಿರೋ ಕಂಪನಕ್ಕೆ ಕೈಪಡೆ ಬೇರೆಯದ್ದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಿದೆ. ನಾಯಕತ್ವ ಕೊರತೆ ಎಂದಿದೆ. ನೋಡಿ, ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. ಅವ್ರವ್ರ ಲೀಡರ್ಶಿಪ್ ಇರ್ಬೋದು ಅಥವಾ ಅಲ್ಲಿ ವೈಮನಸ್ಸು ಇರ್ಬೋದು, ಈ ಕಾರಣಗಳಿಂದ 2 ಪಕ್ಷಗಳು ಹಾಕ್ಲಿಕ್ಕೆ ಸಾಧ್ಯ ಆಗಿದೆ.
ಬಂದಿದ್ದು JDS 4 ಬಂದಿದೆ, ಇಲ್ಲಿ ಸುಮಾರು 7 ಅಥವಾ ಬಂದಿರಬಹುದು. ಜೆಡಿಎಸ್ ಸಿಎಲ್ಪಿ ನಾಯಕ ಸುರೇಶ್ ಬಾಬು, ಜಿಟಿಡಿ ಸೇರಿ 4 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಅದ್ಯಾರು ಅಂತ ಕಾಂಗ್ರೆಸ್ ಬಹಿರಂಗಪಡಿಸುತ್ತೆ ಎಂದಿದ್ದಾರೆ. ಮತ್ತೊಂದು ಕಡೆ ಬೇಲೂರು ಬಿಜೆಪಿ ಶಾಸಕ HK ಸುರೇಶ್, ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಆಣೆ ಪ್ರಮಾಣ ಮಾಡ್ತೀನಿ ಎಂದಿದ್ದಾರೆ. ಆದ್ರೆ ಯಾರು ಮಾಡಿದ್ರೋ ಯಾರು ಬಿಟ್ರೋ ಅನ್ನೋದು ಇನ್ನೂ ರಹಸ್ಯವಾಗಿದೆ. ಪ್ರಮೋದ್ ಕಿರಣ್ ಜೊತೆ ಸುನಿಲ್, TV9 ಬೆಂಗಳೂರು. ಒಂದು ಕಡೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಹೋರಾಟ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಭೂ ಸ್ವಾಧೀನಕ್ಕೆ ಒಪ್ಪಿರೋ ರೈತರಿಗೆ ಸರ್ಕಾರ ಪರಿಹಾರದ ಹಣ ನೀಡ್ತಾ ಇದೆ. ನಿನ್ನೆ 10 ರೈತರಿಗೆ ಚೆಕ್ ವಿತರಿಸಲಾಗಿದೆ. ಬಿಜೆಪಿ JDS ನಾಯಕರಿಗೆ ಶಾಸಕ HC ಬಾಲಕೃಷ್ಣ ಸವಾಲು ಹಾಕಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ತೋರಿಸ್ತೀವಿ ನೋಡಿ. ಬಿಡದಿ ರೈತರಿಗೆ ಪ್ರತಿ ಎಕರೆಗೆ 2.3 ಕೋಟಿ ರೂಪಾಯಿ ಪರಿಹಾರ. ಟೌನ್ಶಿಪ್ ವಿರುದ್ಧ ಹೋರಾಟ ನಡುವೆ ಪರಿಹಾರದ ಚೆಕ್ ವಿತರಣೆ. ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಪರ ವಿರೋಧ ಜಟಾಪಟಿ ತಾರಕಕ್ಕೇರಿದೆ. ಸುಮಾರು 516 ಎಕರೆಗೂ ಹೆಚ್ಚು ಭೂಸ್ವಾಧೀನ ವಿರೋಧಿಸಿ ನಾಳೆ JDS ಹಾಗೂ ರೈತ ಸಂಘಟನೆಗಳು ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿವೆ. ಬಿಡದಿ ಟೌನ್ಶಿಪ್ ಹೆಸರಲ್ಲಿ ಬರೋಬ್ಬರಿ 33,562 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ಅಂತ ಆರೋಪಿಸುತ್ತಿವೆ. ಇದರ ನಡುವೆ ವಿರೋಧ ಲೆಕ್ಕಿಸದ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಭೂಮಿ ನೀಡುವ ರೈತರಿಗೆ ಪರಿಹಾರದ ಚೆಕ್ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದೆ. ರಾಮನಗರದ ಕಂದಾಯ ಭವನದಲ್ಲಿರುವ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ನಿನ್ನೆ ಶಾಸಕ HC ಬಾಲಕೃಷ್ಣ ನೇತೃತ್ವದಲ್ಲಿ ರೈತರಿಗೆ ಚೆಕ್ ಹಸ್ತಾಂತರಿಸಲಾಯಿತು. ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮುಂಡಹಳ್ಳಿ ಈ 3 ಕಂದಾಯ ಗ್ರಾಮಗಳ ಪೈಕಿ ಈವರೆಗೆ 270 ರೈತರು ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯದ 10 ರೈತರಿಗೆ ಸಾಂಕೇತಿಕವಾಗಿ ಚೆಕ್ ನೀಡಲಾಯಿತು. ಕೆಂಪಯ್ಯನಪಾಳ್ಯದಲ್ಲಿ 1 ಎಕರೆ ಜಮೀನಿಗೆ 2,07,30,000 ರೂಪಾಯಿ ನಿಗದಿಪಡಿಸಿದೆ. GBID ಯೋಜನೆಯನ್ನ ವಿರೋಧಿಸಿ ಒಂದ್ ಕಡೆ ರೈತರು ಬೈರಮಂಗಲದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಭೂಸ್ವಾಧೀನಕ್ಕೆ ರೈತರು ಕೂಡ ಒಪ್ಪಿಗೆಯನ್ನ ಪಡೆದು ಇವತ್ತು ರಾಮನಗರದ ಕಂದಾಯ ಭವನದಲ್ಲಿರುವಂತಹ ಕಚೇರಿಯಲ್ಲಿ ತಮ್ಮ ಭೂಮಿಯನ್ನ ಕೊಡೋದಕ್ಕೆ ಮುಂದಾಗಿರುವಂತಹ ರೈತರು ಪರಿಹಾರದ ಚೆಕ್ಗಳನ್ನು ಕೂಡ ಇಸ್ಕೊಂಡಿದ್ದಾರೆ. 1,52,00,000 ಪರಿಹಾರವನ್ನು ಕೂಡ ಇಲ್ಲಿ ವಿತರಣೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕೆಲವರು KG ಗಿರೀಶ್ ಅಂತ ಅವರು ಕೂಡ 36,47,000 ರೂಪಾಯಿಯನ್ನ ಚೆಕ್ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಒಂದು ತೋರಿಸಿದ್ದಾರೆ ಅವ್ರಿಗೆ ಎಷ್ಟು ಎಕರೆ ಇದೆ, ಜೊತೆಗೆ ಅವರ ಜಮೀನುಗಳಲ್ಲಿ ಏನೆಲ್ಲ ಬೆಳೆಗಳಿತ್ತು ಅದರ ಆಧಾರದ ಮೇಲೆ ಒಂದ್ ಕಡೆ ಜಮೀನಿನ ವ್ಯಾಲ್ಯೂ, ಅದ್ರ ಜೊತೆಗೆ ಜಮೀನಿನ ಒಳಗಿದ್ದಂತ ಬೆಳೆಗಳಿಗೆ ಸೇರಿ ಒಟ್ಟಾರೆ ಅಮೌಂಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ರೈತ ಮಹಿಳೆ ಜಾನಕಮ್ಮ ಅನ್ನೋರು